ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ವಿಡಿಯೋ. ಸೊ ನಾವು ಪ್ರೆಸೆಂಟ್ ಇದು ಬಂದ್ಬಿಟ್ಟು ಮುನ್ನಾರಲ್ಲಿ. ಸೊ ಮುನ್ನಾರ್ ಬಸ್ ಸ್ಟ್ಯಾಂಡಿಂದ ನಾವು ಜಸ್ಟ್ ಒಂದು 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದೀವಿ. ಸೊ ಇದು ಬಂದ್ಬಿಟ್ಟು ಮುನ್ನಾರ್ ಕಾಲನಿ ಅಂತ. ಸೊ ನಾವಿಲ್ಲಿ ಹೋಮ್ ಸ್ಟೇಯಲ್ಲಿ ಸ್ಟೇ ಆಗಿದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಮುನ್ನಾರಲ್ಲಿ ಬಂದ್ಬಿಟ್ಟು ತುಂಬ ಮಳೆ ಬರ್ತಾಯಿದೆ. ಸೊ ಇವಾಗ ರೈನಿ ಸೀಸನಲ್ಲಂತೂ ಬರೋಕ್ಕೆ ಹೋಗ್ಬೇಡಿ. ಸೊ ರೈನಿ ಸೀಸನಲ್ಲಿ ಬಂದರೆ ಅಂತೂ ತುಂಬ ಮಳೆ ಇರುತ್ತೆ. ಸೊ ನಾವು ಬಂದ್ಬಿಟ್ಟು ಟ್ಯೂಸ್ಡೇ ಮಾರ್ನಿಂಗ್ ನಾನು ಇಲ್ಲಿ ಮುನ್ನಾರ್ ರೀಚ್ ಆಗಿದೆ. ಸೊ ನಾನು ಟ್ಯೂಸ್ಡೇ ಮಾರ್ನಿಂಗ್ ಇಲ್ಲಿ ರೀಚ್ ಆದಾಗಿಂದ ಮಳೆ ಅಂತೂ ತುಂಬ ಮಳೆ, ನೈಟಿಂದ ಎಲ್ಲಿ ಹೋಗೋಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಸೊ ಇಲ್ಲಿ ಮುನ್ನಾರಲ್ಲಿ ನೀವು ನೋಡ್ಕೊಂಡ್ರೆ ಮುನ್ನಾರಲ್ಲಿ ಬಂದ್ಬಿಟ್ಟು 4 ಡೈರೆಕ್ಷನ್ಸ್ ಇದ್ದಾವೆ. ಒಂದು ಬಂದ್ಬಿಟ್ಟು ಮಟ್ಟಿಪಟ್ಟಿ ಡೈರೆಕ್ಷನ್, ನೆಕ್ಸ್ಟ್ ಬಂದ್ಬಿಟ್ಟು ಕೊಚ್ಚಿ ಡೈರೆಕ್ಷನ್, ನೆಕ್ಸ್ಟ್ ಬಂದ್ಬಿಟ್ಟು ಕೊಯಂಬತ್ತೂರು ಡೈರೆಕ್ಷನ್ ಆ್ಯಂಡ್ ಮಲಪಟ್ಟಿ ಡೈರೆಕ್ಷನ್. ಸೊ ಇಲ್ಲಿ ಬಂದ್ಬಿಟ್ಟು 4 ಡೈರೆಕ್ಷನ್ಸ್ ಇರ್ತವೆ. ಸೊ ನೀವು ಬೇಕಾದ್ರೆ ಮುನ್ನಾರ್ ಬಂದ್ಬಿಟ್ಟು ನೀವು 4 ಡೈರೆಕ್ಷನ್ಸಲ್ಲಿ ಎಲ್ಲ ಮುನ್ನಾರ್ ಕವರ್ ಮಾಡ್ಬೋದು. ಸೊ ನಾವಿವಾಗ ಫಸ್ಟ್ ಬಂದುಬಿಟ್ಟು ಮಟ್ಟಿಪಟ್ಟಿ ಡೈರೆಕ್ಷನನ್ನು ಕವರ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ ಮಟ್ಟಿಪಟ್ಟಿ ಡೈರೆಕ್ಷನ್ ಯಾವ ರೀತಿ ಅಂದ್ಬಿಟ್ಟು. ಟಾಪ್ ಸ್ಟೇಷನ್ ಇದು ಸಮುದ್ರ ಮಟ್ಟದಿಂದ ಸುಮಾರು 1700 ಮೀಟರ್ ಎತ್ತರದಲ್ಲಿದೆ ಮತ್ತು ಇದು ಮುನ್ನಾರಿಂದ 32 ಕಿಲೋಮೀಟರ್ ದೂರದಲ್ಲಿದೆ. ಮತ್ತು ಇದು ಮುನ್ನಾರ್ ಮತ್ತು ಕೊಡೈಕೆನಾಲ್ ಹೋಗೋ ದಾರಿಯಲ್ಲಿ ಅತ್ಯಂತ ಎತ್ತರವಾದ ಬಿಂದುವಾಗಿದೆ. ಆದ್ದರಿಂದ ಇದನ್ನು ಟಾಪ್ ಸ್ಟೇಷನ್ ಎಂದು ಕರೆಯಲಾಗಿದೆ. ನೀವು ನೋಡ್ತಾ ಇರ್ಬೋದು ವ್ಯೂಸ್ ಹೆಂಗಿದೆ ಅಂದ್ಬಿಟ್ಟು. ಇದು ಬಂದುಬಿಟ್ಟು ಮುನ್ನಾರ್ದ ಟಾಪ್ ಸ್ಟೇಷನ್. ಸೊ ಇಲ್ಲಿ ನಾವು ಟಾಪ್ ಸ್ಟೇಷನ್ ಕವರ್ ಮಾಡ್ಕೊಂಡು ಟಾಪ್ ಸ್ಟೇಷನಿಂದ ಮುನ್ನಾರ್ ಬರೋ ರೀತಿಯಲ್ಲಂತೂ ಮಳೆ, ತುಂಬ ಮಳೆ. ಸೊ ಇಲ್ಲಂತೂ ವ್ಯೂಸ್ ನೋಡ್ತಾ ಇರ್ಬೋದು, ಸೂಪರ್ ಆಗಿದೆ ವ್ಯೂಸ್ ಮಾತ್ರ. ಮುನ್ನಾರ್ ಟಾಪ್ ಸ್ಟೇಷನ್ಗೆ ಹೋಗೋ ದಾರಿಯಲ್ಲಿ ಇಲ್ಲೊಂದು ಸ್ಮಾಲ್ ವಿಲೇಜ್ ಕಾಣಿಸುತ್ತೆ. ಸೊ ವಿಲೇಜ್ ನೀವು ನೋಡ್ತಾ ಇರ್ಬೋದು ಎಷ್ಟು ಸುಂದರವಾಗಿದೆ ವಿಲೇಜ್ ಅಂತ. ಸೊ ಇದು ಬಂದುಬಿಟ್ಟು ಒಂದು ಟ್ರೈಬ್ ವಿಲೇಜು. ಸೊ ಪ್ರಕೃತಿ ನಮಗೆ ಸಹಕರಿಸ್ತಾ ಇಲ್ಲ. ಸೊ ಇಲ್ಲಿ ತುಂಬ ಮಳೆ ಇದ್ದಕ್ಕೆ ನಾವು ಏನೂ ತೋರ್ಸೋಕ್ಕಾಗ್ತಾಯಿಲ್ಲ. ಸೊ ನಾವು ಪ್ರೆಸೆಂಟ್ ಬಂದುಬಿಟ್ಟು ಮಟ್ಟಿಪಟ್ಟಿ ಡ್ಯಾಮ್ ಹತ್ರ ಇದ್ದೀವಿ. ಸೊ ನೀವು ನೋಡ್ತಾ ಇರೋದು ಮಟ್ಟಿಪಟ್ಟಿ ಡ್ಯಾಮ್ ಯಾವ ಥರ ಇದೆ ಅಂತ ಬನ್ನಿ ನೋಡೋಣ. ಮಟ್ಟಿಪಟ್ಟಿ ಡ್ಯಾಮ್ ಇದು. ಸೊ ಮಟ್ಟಿಪಟ್ಟಿ ಡ್ಯಾಮ್ ಬಂದುಬಿಟ್ಟು ಮುನ್ನಾರಿಂದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಮಟ್ಟಿಪಟ್ಟಿ ಡ್ಯಾಮಿಂದ ಇಲ್ಲಿ ವ್ಯೂಸ್ ಅಂತೂ ಸೂಪರ್ ಆಗಿದ್ದಾವೆ. ಸೊ ಟಾಪ್ ಸ್ಟೇಷನಿಂದ ಬರ್ತಾಯಿದೆ. ಸೊ ಟಾಪ್ ಸ್ಟೇಷನಿಂದ ಮುನ್ನಾರ್ಗೆ ಹೋಗೋ ರೋಡಲ್ಲಿ ಹೋಗ್ತಾಯಿದ್ದೀವಿ. ಸೊ ಆ್ಯಕ್ಚುಲಿ ಈ ರೋಡ್ ಬಂದುಬಿಟ್ಟು ತುಂಬ ಡೇಂಜರ್ ಆಗಿದೆ. ಸೊ ಆಫ್ಟರ್ 6 o'clock ಮೇಲೆ ಹೋದರೆ ನಮಗೆ ಇಲ್ಲಿ ಎಲಿಫೆಂಟ್ ಬರ್ತವೆ. ಸೊ ಅದಕ್ಕೆ ನಾನು ತುಂಬ ಭಯ ಓಡಿಸ್ತಾ ಇದ್ದೀನಿ ಗಾಡಿ. ಸೊ ಆ್ಯಕ್ಚುಲಿ ಗಾಡಿ ಓಡಿಸೋಕ್ಕೆ ನನಗೆ ತುಂಬ ಭಯ ಆಗ್ತಾಯಿದೆ ನನಗೆ. ಸೊ ಎಲ್ಲಿ ಎಲಿಫೆಂಟ್ ಬರ್ತದೆ ಅಂದ್ಬಿಟ್ಟು ನನಗೆ ತುಂಬ ಭಯ ಆಗಿದೆ. ಸೊ ಇವತ್ತು ಆ್ಯಕ್ಚುಲಿ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ಟ್ರಿಪ್ಪು. ಸೊ ಎಕ್ಸ್ಪೆಕ್ಟ್ ಮಾಡಿರೋ ತಲೆ ಇಲ್ಲ ಇವತ್ತು. ಓಕೆ, ತುಂಬ ಮಳೆ ಆಗಿದೆ. ಮಳೆ ಅಂದರೆ ಇವತ್ತು ಸಿಕ್ಕಾಪಟ್ಟೆ ಮಳೆ. ಸೊ ಆ್ಯಕ್ಚುಲಿ ವಿಂಟರ್ ಟೈಮಲ್ಲಿ ನೀವು ಟ್ರಿಪ್ ಪ್ಲಾನ್ ಮಾಡಿದ್ರೆ ಸೊ ಈ ಮುನ್ನಾರಲ್ಲಂತೂ ತುಂಬ ಮಳೆ. ನೀವು ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಮಳೆ ಇದೆ ಅಂದ್ಬಿಟ್ಟು. ಸೊ ಆ್ಯಕ್ಚುಲಿ ನಾನು ಇವತ್ತು ವ್ಲಾಗ್ ಮಾಡೋಕ್ಕಂತ ಸ್ಟಾರ್ಟ್ ಮಾಡಿದ್ದೀನಿ. ಸೊ ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ನಾನು ಬರೋವಾಗ ಆನೆ ಬರುತ್ತೆ ಅಂದ್ಬಿಟ್ಟು ಹೇಳ್ತಾಯಿದ್ರಿ ಇಲ್ಲಿ. ಸೊ ಇಲ್ಲೆಲ್ಲ ತುಂಬ ಆನೆ ಕಾಟ ತುಂಬ ಇದೆ ಇಲ್ಲಿ. ಸೊ 6 o'clock ಒಳಗಡೆ ನೀವು ಏನಿದ್ರು ರೂಮ್ ಸೇರ್ಕೊಂಡ್ಬರ್ಬೇಕು ಸೇಫ್ಟಿ. ಆಫ್ಟರ್ 6 o'clock ಆದರೆ ನಿಮಗೆ ಆನೆಯಿಂದ ತುಂಬ ತೊಂದರೆ ಆಗುತ್ತೆ. ಓಕೆನಾ. ಸೊ ಈ ಕಡೆ ಎಲ್ಲ ಆನೆ ತುಂಬ ಇದೆ. ಆನೆ ತುಂಬ ತೊಂದರೆ ಕೊಡುತ್ತೆ ಈ ಕಡೆ ಎಲ್ಲ. ಸೊ ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು ಹುಷಾರಾಗಿ. ಸೊ ಇಲ್ಲಿ ಹೇಳ್ತಾರೆ 5 o'clock ಎಲ್ಲ ಫುಲ್ಲು ಸೇಫ್ ಅಂತ ಹೇಳ್ತಾರೆ. ಸೊ ಆಫ್ಟರ್ 5 o'clock ಮೇಲೆ ಸೇಫ್ ಇಲ್ಲ. ಸೊ ನೀವೇನಿದ್ರು ಎಲ್ಲ ಕವರ್ ಮಾಡೋಕ್ಕೆ ಆಗಲ್ಲ ಆಫ್ಟರ್ 5 o'clock. ಓಕೆನಾ. ನೋಡಿ ಯಾವ ರೀತಿ ಮಳೆ ಬರ್ತಾ ಇರೋದು ನೋಡಿ, ತುಂಬ ಮಳೆ ಬರ್ತಾಯಿದೆ. ಆದರೂ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ನಾನು ಎಲ್ಲ ಸಪೋರ್ಟ್ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಓಕೆನಾ. ಆ್ಯಕ್ಚುಲಿ ನಾವು ಬ್ಲಾಗ್ ಮಾಡ್ತಾ ಇರೋದು ಬಂದ್ಬಿಟ್ಟು ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅದರಿಂದನೇ ಮಾಡ್ತಾಯಿದ್ದೀನಿ ನಾನು. ಓಕೆ. ಸೊ ಇಲ್ಲಿಗೆ ಮಟ್ಟಿಪಟ್ಟಿ ಡೈರೆಕ್ಷನ್ ಇಲ್ಲಿಗೆ ನಮ್ಗೆ ಡೇ 1 ಫುಲ್ ಕ್ಲೋಸ್ ಆಗುತ್ತೆ. ಸೊ ನಾವು ಡೇ 1 ಬಂದುಬಿಟ್ಟು ಮಟ್ಟಿಪಟ್ಟಿ ಡೈರೆಕ್ಷನ್ ಕ್ಲೋಸ್ ಮಾಡೋಕ್ಕೆ ನಮಗೆ ಟೈಮ್ ಸರೋಗುತ್ತೆ. ಸೊ ಮಟ್ಟಿಪಟ್ಟಿ ಡೈರೆಕ್ಷನ್ ಕ್ಲೋಸ್ ಮಾಡಿಕೊಂಡು ಸೊ ನಾವು ಮಾರ್ನಿಂಗ್ ಬಂದುಬಿಟ್ಟು ಕೊಚ್ಚಿ ಡೈರೆಕ್ಷನ್ ಹೋಗ್ತೀವಿ. ಸೊ ಮಾರ್ನಿಂಗ್ ನೋಡೋಣ ಕೊಚ್ಚಿ ಡೈರೆಕ್ಷನ್ ಯಾವ ರೀತಿ ಇದೆ ಅಂದ್ಬಿಟ್ಟು. ಓಕೆ. ಹಾಯ್ ಫ್ರೆಂಡ್ಸ್, ಮಾರ್ನಿಂಗ್ ಟು ಎವ್ರಿವನ್. ಸೊ ನಾವು ಇವಾಗ ಪ್ರೆಸೆಂಟ್ ಇದೀವಿ ಬಂದುಬಿಟ್ಟು ಮುನ್ನಾರ್ ಬಸ್ ಸ್ಟ್ಯಾಂಡು. ಸೊ ಮುನ್ನಾರ್ ಬಸ್ ಸ್ಟ್ಯಾಂಡು. ಸೊ ಇವಾಗ ಟೈಮ್ ಬಂದುಬಿಟ್ಟು ಅರೌಂಡು ಮಾರ್ನಿಂಗ್ 6:30 ಆಗಿದೆ. ಸೊ ಇವಾಗ ಇದು ಬಂದುಬಿಟ್ಟು ಮುನ್ನಾರ್ ಬಸ್ ಸ್ಟ್ಯಾಂಡು, ಮೇನ್ ಬಸ್ ಸ್ಟ್ಯಾಂಡ್ ಇದು. ಸೊ ನೀವು ನೋಡ್ತಾ ಇರೋ ಸುತ್ತಲೂ ಒಂದು ಬೆಟ್ಟ ಗುಡ್ಡಗಳಿಂದ ಆವೃತವಾಗಿದೆ. ಸೊ ಟೀ ಪ್ಲಾಂಟೇಷನಿಂದ ಸೊ ನಮಗೆ ಟೀ ಬಂತು. ಮಾರ್ನಿಂಗು ತುಂಬ ಚಳಿ ಇದೆ. ಸೊ ಒಂದು ಟೀ ಕುಡಿದ್ಬಿಟ್ಟು ನಾವು ಟ್ರಿಪ್ ಸ್ಟಾರ್ಟ್ ಮಾಡೋಣ. ಚೆನ್ನಾಗಿದೆ. ಆ್ಯಕ್ಚುಲಿ ಇಲ್ಲಿ ಟೀ ಬಂದುಬಿಟ್ಟು ಸೂಪರಾಗಿರುತ್ತೆ. ಮುನ್ನಾರಲ್ಲಿ ಕೇರಳ ಅಲ್ಲಿ ಟೀ ಫೇಮಸ್ ತುಂಬ. ಇಲ್ಲಂತೂ ಟೀ ಅಂತೂ ಸೂಪರಾಗಿದೆ ಟೇಸ್ಟು, ಚೆನ್ನಾಗಿದೆ. ಸೊ ಲೈಫಲ್ಲಿ ಒಂದು ಸತಿ ಆದರೂ ಮುನ್ನಾರಿಗೆ ವಿಸಿಟ್ ಮಾಡಲೇಬೇಕು. ಸೊ ಈ ಥರ ಒಂದು ಬೆಸ್ಟ್ ಪ್ಲೇಸ್ ಹೆಂಗಿದೆ ಗೊತ್ತಾ ಪ್ಲೇಸಸ್ಸು. ಸೊ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿದೆ. ಸೊ ಆ್ಯಕ್ಚುಲಿ ನಾನು ಟ್ರಿಪ್ ಕಂಪ್ಲೀಟ್ ಮಾಡ್ಬೇಕು ಅಂದ್ಕೊಂಡಿದ್ದು ಇಷ್ಟೊಂದು ಮಳೆ ಇರುತ್ತೆ ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲಿ ನಾನು. ಸೊ ನಾನು ಬಂದಾಗಿಂದ ಮಳೆ ಬರ್ತಾನೆ ಇದೆ.
ಸೊ ನನ್ನ ಬ್ಲಾಗ್ ಎಲ್ಲ ಮಳೆಯೆಲ್ಲ ಮುಗೀತೆಲ್ಲ ನೋಡಿ. ನಾನು ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಮಳೆ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಮಳೆ ನಿನ್ನೆಯಿಂದ ಮಳೆ ಬರ್ತಾಯಿದೆ ಆ್ಯಕ್ಚುಲಿ, ಓಕೆನಾ. ಇವತ್ತು ಮಾರ್ನಿಂಗ್ ಹೋಗೋಕ್ಕೂ ಆಗ್ತಾಯಿಲ್ಲ ಆ್ಯಕ್ಚುಲಿ. ಬಟ್ ನಾವು ಟ್ರಿಪ್ ಕಂಪ್ಲೀಟ್ ಮಾಡಬೇಕಂದ್ರೆ ಬಟ್ ರೈಡ್ ಮಾಡಲೇಬೇಕು. ಓಕೆ, ಜಿಪ್ಲೈನ್. ಸೊ ಇದು ಜಿಪ್ಲೈನ್ ಬಂದುಬಿಟ್ಟು ಮುನ್ನಾರಿಂದ ಕೊಚ್ಚಿಗೆ ಹೋಗೋ ರಸ್ತೆಯಲ್ಲಿ ಬರುತ್ತೆ. ಸೊ ಇದು ಬಂದುಬಿಟ್ಟು ಅನಾಚಲ್ ಎಂಬ ಒಂದು ಸ್ಮಾಲ್ ವಿಲೇಜಲ್ಲಿ ಬರುತ್ತೆ. ಸೊ ಇಲ್ಲಿ ಬಂದುಬಿಟ್ಟು ಎಕ್ಸ್ಪೀರಿಯನ್ಸ್ ಅಂತೂ ಸೂಪರಾಗಿರುತ್ತೆ. ಸೊ ನಮಗೆ ಸೇಫ್ಟಿಗೆ ಇದೆಲ್ಲ ಬೆಲ್ಟ್ ಎಲ್ಲ ಕಟ್ತಾರೆ. ಸೊ ಬೆಲ್ಟ್ ಎಲ್ಲ ಇದು ಮಾಡ್ತಾಯಿದ್ದಾರೆ. ಸೊ ಇದು ಕಾಸ್ಟ್ ಬಂದುಬಿಟ್ಟು ನಮಗೆ ಅರೌಂಡ್ 500 rupees ಆಗುತ್ತೆ ಫರ್ ಪರ್ಸನ್, 500 rupees ಫರ್ ರೈಡ್ಗೆ. ಸೊ ಈ ಥರ ಬಟ್ ಬೆಲ್ಟ್ ಎಲ್ಲ ಇದು ಮಾಡಿಬಿಟ್ಟು ಸೊ ನಮ್ಮೊಂದು ರೈಡ್ಗೆ ಮೂವ್ ಮಾಡ್ತಾರೆ. ಸೊ ಎಕ್ಸ್ಪೀರಿಯನ್ಸ್ ಅಂತೂ ಸೂಪರಾಗಿದೆ ಗಾಯ್ಸ್. ನೀವು ಒಂದು ಟೈಮ್ ಬಂದಾಗ ಮುನ್ನಾಗ ಟ್ರೈ ಮಾಡಿ, ಲೈಫ್ ಟೈಮ್ ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ಫಸ್ಟಲ್ಲಿ ಸ್ವಲ್ಪ ಭಯ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಆ್ಯಕ್ಚುಲಿ ಎಕ್ಸ್ಪೀರಿಯೆನ್ಸ್ ಅಂತೂ ಸೂಪರಾಗಿದೆ ಗಾಯ್ಸ್. ನಮಗಿಂದು ಒಂದು ವಾಟರ್ಫಾಲ್ ಸಿಗುತ್ತೆ. ಇದು ನೇಮ್ ಬಂದುಬಿಟ್ಟು ಕಲ್ಲರ್ ವಾಟರ್ಫಾಲ್ ಅಂತ. ಸೊ ಕಲ್ಲರ್ ವಾಟರ್ಫಾಲ್ ಬಂದುಬಿಟ್ಟು ನಿಯರ್ ಮುನ್ನಾರಿಂದ ಕೊಚ್ಚಿಗೆ ರಸ್ತೆಯಲ್ಲೇ ಬರುತ್ತೆ. ಸೊ ಈ ವಾಟರ್ಫಾಲ್ ಅಂತ ನೋಡ್ತಾ ಬಂದಿವಿ ಯಾವ ರೀತಿ ಇದೆ ಅಂದ್ಬಿಟ್ಟು. ಹಾಗೆ ಸ್ವಲ್ಪ ಮುಂದೆ ಹೋದ ತಕ್ಷಣ ನಮಗೆ ಇನ್ನೂ ಒಂದು ವಾಟರ್ಫಾಲ್ ಸಿಗುತ್ತೆ. ಸೊ ಇದು ಬಂದುಬಿಟ್ಟು ಅಟ್ಟಕಾಡು ವಾಟರ್ಫಾಲ್. ಸೊ ಅಟ್ಟಕಾಡು ವಾಟರ್ಫಾಲ್ ಬಂದುಬಿಟ್ಟು ಸೂಪರಾಗಿದ್ದಾವೆ. ಸೊ ಇಲ್ಲಿ ನೋಡ್ಕೋಬೋದು ಯಾವ ರೀತಿ ಇದೆ ಅಂದ್ಬಿಟ್ಟು. ಸೊ ನೀವು ಇಲ್ಲಿ ನಿಮ್ಗೆ ಬೇಕಾಗಿರೋ ಟೈಮಲ್ಲಿ ನೀವು ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಸೊ ಇದೇ ರೂಟಲ್ಲಿ ಬಂದುಬಿಟ್ಟು ಸ್ಪೈಸಿ ಆಯುರ್ವೇದಿಕ್ ಪ್ಲಾಂಟೇಶನ್ ಇದೆ. ಸೊ ನೀವು ಬೇಕಾದ್ರೆ ಅದನ್ನು ಬೇಕಾದ್ರೂ ಕವರ್ ಮಾಡ್ಬೋದು. ದಿಸ್ ನೇಮ್ ಈಸ್ ಫ್ಯಾಷನ್ ಫ್ರೂಟ್. ಓಕೆ, ಯಾ, very good for platelet count increasing. This one. Yeah. Very sweet. Yes, this is. One second. Oh, this name is passion fruit. Okay. Very sweet. Oh, this is super nice. ಚೆನ್ನಾಗಿದೆ, ಸೂಪರ್ ಆಗಿದೆ. ಪ್ಲಾನ್ ನೇಮ್ Yesterday, today, tomorrow. Yesterday, today, tomorrow. Okay. Yesterday ಒಂದು ಬ್ಲೂ. First day dark blue. Okay. Second day light blue. Okay. Third day white. Yesterday, today, tomorrow. Okay. ದಿಸ್ ಪ್ಲಾಂಟ್ ನೇಮ್ ನೋಡ್ತಾ ಇರ್ಬೋದಲ್ಲ, ಎಷ್ಟು ವಿಚಿತ್ರವಾಗಿದೆ ಅಲ್ಲ. ಎಸ್ಟರ್ಡೇ, ಟುಡೇ, ಟುಮಾರೋ ಪ್ಲಾಂಟ್ ನೇಮೇ ಬಂದ್ಬಿಟ್ಟು ಈ ಥರ ಇದೆ. ಓಕೆನಾ, ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡಿ. ಹಾಂ, ಫಸ್ಟ್ ಡೇ ಓಕೆ, ಸೆಕೆಂಡ್ ಡೇ ಲೈಟ್ ಬ್ಲೂ, ಥರ್ಡ್ ಡೇ ವೈಟ್. ಇವಾಗ ನಾವು ಪ್ರೆಸೆಂಟ್ ಇದೀವಿ ಬಂದ್ಬಿಟ್ಟು ಪಲ್ಲಿವಾಸಲ್ ಅನ್ನೋ ಒಂದು ಗ್ರಾಮದಲ್ಲಿ. ಸೊ ಇದು ಬಂದ್ಬಿಟ್ಟು ಮುನ್ನಾರಿಂದ ಕೊಚ್ಚಿಗೆ ಒಂದು ರಸ್ತೆಯಲ್ಲಿ ಬರುತ್ತೆ. ಇದು ಒಂದು ಸ್ಮಾಲ್ ವಿಲೇಜು, ಟ್ರೈಬ್ ವಿಲೇಜು, ಪಲ್ಲಿವಾಸಲ್ ಅಂದ್ಬಿಟ್ಟು. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿನ ಸೌಂದರ್ಯ ಅಂತೂ ಅದ್ಭುತವಾಗಿದೆ. ಈ ಒಂದು ವ್ಯೂ ಬಂದುಬಿಟ್ಟು ಮುನ್ನಾರಿಂದ ಕೊಲುಕುಮಲೆ ಹೋಗೋ ರಸ್ತೆಯಲ್ಲಿ ಬರುತ್ತೆ. ಸೊ ಇವಾಗ ತುಂಬ ಮಳೆ ಆಗಿರೋದ್ರಿಂದ ಕೊಲುಕುಮಲೆ ಫುಲ್ ಕ್ಲೋಸ್ ಮಾಡಿದ್ದಾರೆ. ಸೊ ನಮ್ಗೆ ಗೊತ್ತಿಲ್ದಿರ ನಾವು ಕೊಲುಕುಮಲೆ ಹೋಗಿ ಸೊ ಮತ್ತೆ ವಾಪಸ್ ಬಂದ್ವಿ. ಸೊ ಇವಾಗ ಮಳೆ ತುಂಬ ಜಾಸ್ತಿ ಇರೋದ್ರಿಂದ ಕೊಲುಕುಮಲೆ ಎಲ್ಲ ಫುಲ್ ಕ್ಲೋಸ್ ಆಗಿರುತ್ತೆ. ಸೊ ನೀವೇನಾದರೂ ಕೊಲುಕುಮಲೆ ವಿಸಿಟ್ ಮಾಡಬೇಕು, ಸೂರ್ಯನಲ್ಲಿ ಹೋಗಬೇಕು. ಸೊ ನಮಗೆ ಇಲ್ಲಿ ಸೂರ್ಯನಲ್ಲಿ ಹೋಗೋ ರಸ್ತೆಯಲ್ಲಿ ಬಂದ್ಬಿಟ್ಟು ನಮ್ಗೆ ಒಂದು ಚಿಕ್ಕ ವಾಟರ್ಫಾಲ್ ಸಿಗುತ್ತೆ. ಸೊ ಇವಾಗ ತುಂಬ ಮಳೆ ಆಗಿರೋದ್ರಿಂದ ನಮಗೆ ಕೊಲುಕುಮಲೆ ಫುಲ್ ಕ್ಲೋಸ್ ಮಾಡಿದ್ದಾರೆ. ಸೊ ನಮಗೆ ಸೂರ್ಯನಲ್ಲಿ ಬಂದುಬಿಟ್ಟು ಮುನ್ನಾರಿಂದ ಅರೌಂಡ್ 32 ಕಿಲೋಮೀಟರ್ ಬರುತ್ತೆ. ಸೊ ಇದು ಬಂದುಬಿಟ್ಟು ನಮಗೆ ಟಾಪ್ ಕೊಲುಕುಮಲೆ ಹೋಗೋ ರೀತಿಯಲ್ಲಿ ನಮಗೆ ಟಾಪ್ ವ್ಯೂ. ಸೊ ಇಲ್ಲಿಗೆ ನಮ್ಮ ಟ್ರಿಪ್ಪು ಬಂದುಬಿಟ್ಟು ಕಂಪ್ಲೀಟ್ ಆಗುತ್ತೆ.